ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡ್ರಿ. ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗಲ್ಲಿ ಶಿವೋಗಿ ಮಾಡಿದ ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ರೀ. ಇದು ಅಮಾವಾಸ್ಯೆ ದಿವಸ, ಶಿವರಾತ್ರಿ ಅಮಾವಾಸ್ಯೆ ಸ್ಪೆಷಲ್ ವಿಡಿಯೋ ಇದು. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಂದಿ ಎಲ್ಲ ಮಾಡುವಂಥ ಒಂದು ಡೈಲಿ ರೂಟೀನು, ಡೈಲಿ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದ್ದಾವೆ. ಒನ್ ಡೇ ಬಿಟ್ಟರೆ ನೆಕ್ಸ್ಟ್ ಡೇನೇ ನನಗೆ ಕಮೆಂಟ್ ಬರ್ತಿರ್ತಾವೆ, ಯಾಕ್ರಿ ಸಿಸ್ಟರ್ ವಿಡಿಯೋ ಹಾಕ್ತಾ ಇಲ್ಲ ಅಂಥೇಳಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಸತತವಾಗಿರಲಿ. ಹಾಗೆ ನಾನು ಯಾವಾಗಲೂ ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ಚಿರಋಣಿ ಆಗಿರ್ತೀನಿ ರೀ ಫ್ರೆಂಡ್ಸ್. ನೆಕ್ಸ್ಟ್ ಡೇ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿ ಅಂತ ಶಿವೋಗಿ ಮಾಡಿದ ನೆಕ್ಸ್ಟ್ ಡೇನೇ ಹೋಳಿಗೆ ಮಾಡೋದು. ಪ್ರತಿಯೊಬ್ಬರು ಕೂಡ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಬಿಜಾಪುರ ಮತ್ತು ಗುಲ್ಬರ್ಗ ಡಿಸ್ಟಿಕ್ದವ್ರಂತೂ ಇದು ಕಂಪಲ್ಸರಿ ರೂಟೀನ್ ಇದ್ದೇ ಇರುತ್ತೆ ರೀ ಫ್ರೆಂಡ್ಸ್. ಯಾಕಂದರೆ ಚೇಂಜಸ್ ಅಂತೂ ನಾನಂತರೂ ನೋಡಿಲ್ಲ. ಅಕಸ್ಮಾತ್ ನೀವು ಯಾವ ರೀತಿ ಮಾಡ್ತೀರಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಶಿವೋಗಿ ಮಾಡಿದ ನೆಕ್ಸ್ಟ್ ಡೇನೇ ಕಡಲೆಬೇಳೆ ಹೋಳಿಗೆನ ಮಾಡಿಕೊಂಡು ಅಮಾವಾಸ್ಯೆನ ಮಾಡ್ಕೊತಾರೆ ಫ್ರೆಂಡ್ಸ. ನಾವು ಕೂಡ ಅದೇ ರೀತಿಯೇ ಸ್ಟಾರ್ಟ್ ಆಗಿದೆ ನಮ್ಮ ರೂಟೀನ. ಹೋಳಿಗೆ ಮಾಡಬೇಕಾದ್ರೆ ಹಪ್ಪಳ ಸಂಡಿಗೆ ಇರಲೇಬೇಕು. ಅದ್ರ ಸಲುವಾಗಿ ತಂಗಿ ಹಪ್ಪಳನ ಕರ್ಕೋತಾ ಇದ್ವು. ಈಗ ನೋಡ್ರಿ ಕಾಣಿಸ್ತಾ ಇದೆ, 4 ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್. ಯಾಕಂದರೆ ಹಳ್ಳಿಗಳದಾಗಾದರೆ ಕಮ್ಮಿ ಒಂದು 30ರಿಂದ 40 ನೈವೇದ್ಯ ಹೋಳಿಗೆನೇ ಮಾಡ್ಕೋತೀವಿ ರೀ. ಆದ್ರೆ ಇಲ್ಲಿ ಮಾಡ್ಕೊಳ್ಳೋದು 2 ದೇವರಿಗೆ. ಅದ್ರ ಸಲುವಾಗಿ 2 ಅತಿ ಸಣ್ಣ ಮಾಡ್ಕೊಂಡಿರುವಂಥ ಹೋಳಿಗೆಗಳು ತುಳಸಿಗೆ ಅಂಥೇಳಿ ಅಷ್ಟೇ ಮಾಡ್ಬೇಕಂತ ಫ್ರೆಂಡ್ಸ. ನಮ್ಮ ಅತ್ತೆ ಯಾವಾಗಲೂ ಹೇಳ್ತಿರ್ತಾರೆ. ಅದ್ರ ಸಲುವಾಗಿ ತುಳಸಿ ನೈವೇದ್ಯಕ್ಕೆ ಅಂತೇಳಿ ಸಣ್ಣ ಸಣ್ಣ ಹೋಳಿಗೆನ ಮಾಡ್ಕೊಂಡಿದ್ದೀನಿ. ಹಾಗೆ ಅದೇ ರೀತಿ ಒಂದು ಸ್ವಲ್ಪನೇ ಅದಕ್ಕಿಂತ ದೊಡ್ಡ ಸೈಜಿನ ಹೋಳಿಗೆ ಇವು ನಮ್ಮ ಅಜ್ಜಿ ತಾತಗಿರಿ, ಅಂದರೆ ನಮ್ಮ ಮನೆಯವರ ಅಜ್ಜಿ ತಾತ ಫೋಟೋಕ್ಕೆ ನೈವೇದ್ಯನ ಹಿಡ್ಕೋತೀವಿ ಫ್ರೆಂಡ್ಸ. ಹೊರಗಡೆ ಇಲ್ಲಿ ಭಾಗ್ಯವಂತಿಗೆ ಹಾಗೆ ಬೇರೆ ದೇವರಿಗೆ ಹೋಗಬೇಕಾದ್ರೆ ಬರೀ ಕಾಯಿ ಕರ್ಪೂರನ ಮಾಡ್ಕೊಂಡು ಬರ್ತಿರ್ತಾರೆ. ನೈವೇದ್ಯನ ತೊಗೊಂಡು ಹೋಗೋಂಗಿಲ್ಲ. ಜಗಲಿ ಮೇಗಿನ ನೈವೇದ್ಯನ ನಾವು ಊಟ ಮಾಡುವಂಥ ಹೋಳಿಗೆ, ಏನು ದೊಡ್ಡ ಹೋಳಿಗೆ ಮಾಡ್ಕೊತೀವಲ್ರಿ ಫ್ರೆಂಡ್ಸ, ಅದನ್ನೇ ನಾವು ನೈವೇದ್ಯ ಹಿಡಿಯೋದು. ನಾನು ಮಾಡ್ಕೊಂಡಿರೋದು 8 ಹೋಳಿಗೆ. ಯಾಕಂದ್ರೆ ಅಷ್ಟೊಂದು ಸ್ವೀಟ್ ಯಾರೂ ತಿನ್ನಂಗಿಲ್ಲ ಫ್ರೆಂಡ್ಸ್, ಸುಮ್ಮನೆ ಅಂಥೇಳಿ. ಅದು ಹಬ್ಬ ಆದ ಶಿವೋಗಿ ಮಾಡಿ ನೆಕ್ಸ್ಟ್ ಡೇ ಹೋಳಿಗೆ ಉಣ್ಬೇಕನ್ನೋ ಉದ್ದೇಶಕ್ಕಾಗಿ ಇದು ಹೋಳಿಗೆನ ಮಾಡ್ಕೊತಾ ಇರೋದು. ಅವಾಗ ಅಂತಿದ್ರು ಫ್ರೆಂಡ್ಸ, ನಾವು ಸಣ್ಣವರಿದ್ದಾಗ ನಾವೇ 3 ಟೈಮ್ ಊಟ ಮಾಡಿದ್ರೆ ಹೋಳಿಗೆನೇ ಊಟ ಮಾಡ್ತಿದ್ದೆ. ನಂದು ಹೇಳ್ತಾ ಇದ್ದೀನಿ ರೀ. 3 ಟೈಮ್ ಊಟ ಮಾಡೋದು ಕೂಡ ಹೋಳಿಗೆ ಊಟ ಅಷ್ಟು ಇಷ್ಟ ಇರ್ತಿದ್ದು. ಆದರೆ ಈ ಹೋಳಿಗೆ ನಾನೇ ಮಾಡ್ತಿರೋದ್ರಿಂದ ಅದು ಹೋಳಿಗೆ ಮಾಡೋಷ್ಟರಲ್ಲಿ ಅದು ತಲೆಯಾಗಿಂದು ಅದೇನೋ ಸ್ವೀಟು ಕಮ್ಮೂರು ಆ ರೀತಿ ಏನೋ ಆಗಿ ಒಟ್ಕೋತಿಲ್ಲ. ಊಟ ಮಾಡಬೇಕಂತೂ ಅನ್ಸಂಗಿಲ್ಲ. ಬಿಸಿದು ಹೋಳಿಗೆ ಯಾರಾದರೂ ಬೇರೆ ಮಾಡೋರಿದ್ರಂದ್ರೆ ನನಗೆ ಬಿಸಿ ಹೋಳಿಗೆ ಉಳ್ಳೋಕೆ ಇಷ್ಟ ರೀ ಫ್ರೆಂಡ್ಸ್. ಯಾಕಂದರೆ ಬೇರೆದವ್ರು ಮಾಡಿಕೊಡ್ಬೇಕು. ನಾವು ಊರಿಗೆ ಹೋದ್ನಂದ್ರೆ ನಾನು ಹೋಳಿಗೆ ಮಾಡ್ಲಕ್ಕತ್ತು ಅಂದ್ರೆ ಖುಷಿ ಆಗುತ್ತೆ. ಒಂದು ಬಿಸಿ ಬಿಸಿ ಹೋಳಿಗೆ ತುಪ್ಪ ಹಾಕ್ಕೊಂಡು ಊಟ ಮಾಡಬೇಕು ಅಂಥೇಳಿ. ಹಾಗೆ ನನ್ನ ಕೂಡ ಇಲ್ಲ, ಬಿಸಿ ಹೋಳಿಗೆ ಮಾಡ್ಲತ್ತೀನಿ, ಪೈಲಿ ಊಟ ಮಾಡಿರಿ ಅಂಥೇಳಿ ಈ ರೀತಿ ಕರೀತಾರೆ ಫ್ರೆಂಡ್ಸ. ತಾಯಿ ಪ್ರೀತಿ ಅನ್ನೋದು ತುಂಬಾ ದೊಡ್ಡದು ರೀ. ಅದ್ರ ಸಲುವಾಗಿ ನನಗೆ ಈ ವಿಡಿಯೋದಾಗ ಹೇಳ್ಬೇಕು ಅನಿಸ್ತು. ಯಾಕಂದ್ರೆ ನನ್ನ ಫೇವ್ರೆಟ್ ಫುಡ್ ಅನ್ಬೋದು ರೀ ಹೋಳಿಗೆ. ನನಗೆ ಇಷ್ಟ. ಆದರೆ ಬೇರೆದವ್ರು ಮಾಡಿಕೊಡ್ಬೇಕು. ನಾನು ಮಾಡಿಕೊಟ್ಟಿದ್ದು ನನಗೆ ನಾನು ಮಾಡಿದ್ದು ನೆಕ್ಸ್ಟ್ ಆಮೇಲೆ ಊಟ ಮಾಡೋಕ್ಕೆ ಒಲ್ಲ ಅನ್ಸ್ಬಿಡ್ತಾರೆ. ಯಾಕಂದರೆ ಇಷ್ಟೊತ್ತನ ಕಮರ್ನೊಳಗೆ ನಿಂತು ಮಾಡಿದ್ದು ಈಗ ಹೋಳಿಗೆ ತಿನ್ನಬೇಕು ಅನ್ಸಂಗಿಲ್ಲ. ನಿಮಗೂ ಕೂಡ ಇದೇ ರೀತಿ ಅನಿಸುತ್ತಾ? ಅಥವಾ ನೀವು ಕೂಡ ನಿಮ್ಮ ಹೋಳಿಗೆನೇ ನೀವು ಇಷ್ಟಪಟ್ಟು ತಿಂತೀರಾ, ಅಥವಾ ಬೇರೆಯವ್ರು ಮಾಡಿದ ಹೋಳಿಗೆನೇ ಇಷ್ಟಪಡ್ತಿರ್ತೀರ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಅಡುಗೆ ಕೆಲಸನ ಮಾಡಿಕೊಂಡು ಈಗ ಒಂದು ವಿಡಿಯೋ ನೋಡಿ ನಿಮ್ಗೆ ತಮ್ಮನೇಲಿ ಆಲ್ರೆಡಿ ಗೊತ್ತಾಗಿರುತ್ತೆ ರೀ ಫ್ರೆಂಡ್ಸ. ಇದು ಹೋದ ವರ್ಷ ಮಾಡಿ ಇಟ್ಕೊಂಡಿರುವಂಥ ಹಪ್ಪಳ ಸಂಡಿಗೆ ಕುರುಡ್ಗೆ ಆಗಿರ್ತಾವ್ರಿ ಫ್ರೆಂಡ್ಸ. ಅದನ್ನು ನಾನೀಗ ಬಿಸಿಲಿಗೆ ಹಾಕೋತಾ ಇದ್ದೀನಿ. ಯಾಕಂದ್ರೆ ಪ್ರತಿ ವರ್ಷ ಕೂಡ ಮಾಡೋದ್ರಿಂದ ಹಿಂದಿನ ವರ್ಷದ್ದು ಒಂದು ಸ್ವಲ್ಪನೇ ಉಳಿದು ಅಂದ್ರೆ ಅವನ್ನ ಅಷ್ಟೇ ಬಿಟ್ಟು ಬೇರೆ ಮಾಡೋದಕ್ಕಿಂತ ಎಷ್ಟದಾವ ಅದನ್ನು ನೋಡಿಕೊಂಡು ಮುಂದೆ ಕ್ವಾಂಟಿಟಿ ನಾವು ಜಾಸ್ತಿ ಮಾಡ್ಕೋಬೇಕು ಅಥವಾ ಕಮ್ಮಿನೇ ಮಾಡ್ಕೋಬೇಕು, ಇಷ್ಟರ ಮೇಲೆ ಒಂದು ವರ್ಷ ನಮ್ಗೆ ಪಾರ ಆಗ್ತದೆ ಅನ್ನೋದನ್ನು ವಿಚಾರ ಮಾಡಿಕೊಂಡು ಮಾಡಬೇಕಾಗತ್ತೆ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ ನಾನು ಕಾಣಿಸ್ತಾ ಇರ್ಬೋದು, ಹೋದ ವರ್ಷವೇ ಎಷ್ಟೋ ಜನ ನನಗೆ ಕಮೆಂಟ್ ಹಾಕ್ತಾಯಿದ್ರು, ಎಷ್ಟು ಹಪ್ಪಳ ಕುಡ್ಗೆ ಮಾಡ್ತಾಯಿದ್ರ ಸಿಸ್ಟರ್ ಅಂತೇಳಿ. ಹಾಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ಹಾಗೆ ನಮ್ಮ ಊರಲ್ಲಿ ಕೂಡ ವಿಡಿಯೋ ನೋಡಿದವರು ಏನು ಜಾಸ್ತಿ ಎಷ್ಟರೇ ಮಾಡ್ತೀರಿ ಹಪ್ಪಳ ಸಂಡಿಗೆ ಅಂತೇಳಿ ಈ ರೀತಿ ಕೇಳಿದ್ದುಂಟು ಫ್ರೆಂಡ್ಸ. ಆದರೆ ಈ ವಿಡಿಯೋ ನನ್ನ ನೋಡ್ತಿದ್ರೆ ನಿಮಗೂ ಕೂಡ ಅರ್ಥ ಆಗ್ಬೋದು, ನಿಮ್ಗೆ ಕೇಳಿದವ್ರಿಗೆ ಅಥವಾ ಹೇಳಿದವ್ರಿಗೆ ಕೂಡ ಈ ವಿಡಿಯೋ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ. ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಆಗಿರೋ ಕಾರಣ ಊರಿಗೆ ಕೂಡ ನಾವು ಇಲ್ಲಿಂದನೇ ಹಚ್ಕೊಟ್ಟೋದು, ಅವ್ರಿಗೆ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಹಾಗೆ ನಾವು ಮಾಡಿರೋದು ಸ್ವಲ್ಪನೇ ಜಾಸ್ತಿನೇ ಆದರೂ ಕೂಡ ಸ್ವಲ್ಪನೇ ಮಿಕ್ಕಿದ್ದು ಅವನ್ನ ನೋಡಿಕೊಂಡು
ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡು ಆಮೇಲೆ ಮತ್ತೆ ತೆಗೆದಿಟ್ಕೊಂಡ್ರೈತೆ ಅಂತ ಹೇಳಿ ಬಿಸಿಲಿಗೆ ಹಾಕೋತಾ ಇದ್ದಾರೆ ಫ್ರೆಂಡ್ಸ್. ಬಿಸಿಲಂತರೂ ದಿನೇ ದಿನೇ ಜಾಸ್ತಿ ಆಗ್ತದ್ರೆ ಫ್ರೆಂಡ್ಸ. ನಮ್ಮ ಹಿರಿಯರು ಹೇಳಿದ ಒಂದು ಮಾತು ಕೂಡ ನೆನಪು ಬರ್ತಾ ಇತ್ತು ನನಗೆ. ನಾನು ಕೂಡ ಆ ಮಾತನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಹಿರಿಯರಾಗಿರ್ಬೋದು, ನೀವಾಗಿರ್ಬೋದು ಈ ಮಾತು ಅಥವಾ ಈ ಪದ್ಧತಿನ ಪಾಲಿಸ್ತಿದ್ರಿ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಯಾವ ಮಾತು ಅಂದ್ರೆ ಎಳ್ಳಮಾಸಿ ಬಂತು ಅಂದ ಕೂಡಲೇ ಎಳ್ಳಿನಟ್ಟು ಬಿಸಿಲು ಕಾಣ್ತದೆ, ಅವತ್ರ ಅಮಾವಾಸ್ಯೆ ಬಂತು ಅಂದ್ರೆ ಅವರೆಕಾಳು ಅಷ್ಟು ಬಿಸಿಲು ಕಾಣ್ತದೆ, ಶಿವರಾತ್ರಿ ಅಮಾವಾಸ್ಯೆಗೆ ಶಿವ ಶಿವ ಅನ್ನುವಷ್ಟು ಬಿಸಿಲು, ಯುಗಾದಿಗೆ ಉಗ ಹಾರುವಷ್ಟು ಬಿಸಿಲಂತೆ ನಮ್ಮ ಹಿರಿಯರು ಹೇಳಿರೋಂಥ ಮಾತ್ರೆ ಫ್ರೆಂಡ್ಸ. ಅದೇ ರೀತಿ ನಾವು ಕೇಳಿರೋಂಥ ಮಾತ್ರೆ ಫ್ರೆಂಡ್ಸ. ಹಾಗೆ ಈಗ ಬೇಸಿಗೆ ಬಂತು ಅಂದ ಕೂಡಲೇ ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ಹಪ್ಪಳ ಸಂಡಿಗೆನ ಮಾಡ್ಕೋತೀವಿ. ಆದರೆ ಹಿಂದಿನ ವರ್ಷ ಮಾಡಿರುವಂಥ ಹಪ್ಪಳ ಸಂಡಿಗೆ ಕೂಡ ನಮ್ಮನ್ನು ಇಷ್ಟಿಷ್ಟು ಸ್ವಲ್ಪನೇ ಮಿಕ್ಕಿದ್ರು ಫ್ರೆಂಡ್ಸ್. ಅದನ್ನೆಲ್ಲ ತೊಗೊಂಡು ಬಿಸಿಲಿಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈ ವರ್ಷ ಎಷ್ಟು ನಮ್ಗೆ ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಮೇಲೆ ನಾವು ಮಾಡಬೇಕಾಗುತ್ತೆ, ಎಷ್ಟು ಉಳ್ದವು ಎಷ್ಟು ಆಗ್ಯಾವ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅಂಥೇಳಿ. ಅಥವಾ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ನಾವು ಜಾಸ್ತಿನೇ ಮಾಡಬೇಕಾಗುತ್ತೆ ಫ್ರೆಂಡ್ಸ. ಪ್ರತಿ ವರ್ಷ ಕೂಡ ಊರಿಗಂದರೆ ಇಲ್ಲಿಂದ ಊರಿಗೆ ಕೂಡ ಕೊಟ್ಟು ಹಚ್ಕೊಡ್ತೀವಿ. ಅದ್ರ ಸಲುವಾಗಿ ಹೋದ ವರ್ಷನೇ ಎಷ್ಟೋ ಜನ ಅಂದಿದ್ರು, ಎಷ್ಟು ಮಾಡ್ತಿದ್ದೀರಾ ಸಿಸ್ಟರ್ ನೀವು, ಎಷ್ಟು ಮಾಡ್ತೀರಾ ಅಂತೇಳಿ. ಇಷ್ಟು ಮಾಡಿದ್ರು ಕೂಡ ಇಷ್ಟಿಷ್ಟೇ ಉಳ್ಕೊಂಡವ್ರು ಫ್ರೆಂಡ್ಸ. ಹಾಗೆ ಸಂಜೆ ಟೈಮಲ್ಲಿ ಇದನ್ನೆಲ್ಲ ನಾನು ಮತ್ತೆ ಬಿಸಿಲಿಗೆ ಹಾಕ್ಕೊಂಡು ಈಗ ತಕ್ಕೊಂಡು ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ. ಇಡೀ ದಿನ ಇವತ್ತು ಅಮಾವಾಸ್ಯೆ ಆಗಿರೋ ಕಾರಣ ಇಡೀ ದಿನ ಕೆಲಸ ಫುಲ್ ಬ್ಯುಸಿ ರೂಟೀನ್ ಇತ್ತು. ಅದ್ರ ಸಲುವಾಗಿ ಅಲ್ಲಲ್ಲೇ ವಿಡಿಯೋ ಕ್ಲಿಪ್ನ ತೊಗೊಳಕ್ಕಾಗಲಿಲ್ಲ. ಅಮಾವಾಸ್ಯೆ ಅಂದ್ಕೂಡಲೇ ಪ್ರತಿ ದಿನ ರೂಟೀನ್ಗಿಂತ ಒಂದು ಡಬಲ್ ತ್ರಿಬಲ್ ಆಗಿರುತ್ತೆ ರೂಟೀನ್, ಆ ರೀತಿ ಬ್ಯುಸಿ ಇರುತ್ತೆ. ನಂದು ಕೂಡ ಅದೇ ರೀತಿ ಇತ್ತು. ಅದ್ರ ಸಲುವಾಗಿ ಸಂಜೆ ಟೈಮಲ್ಲಿ ಎಲ್ಲ ಮತ್ತೆ ಹಪ್ಪಳ ಸಂಡಿಗೆನ ತಗೊಂಡು ಇಟ್ಕೋತಾ ಇದ್ದೀನಿ ರೀ. ಇವತ್ತಿನ ಲಾಗು ಯಾವ ರೀತಿ ಅನ್ನಿಸ್ತು, ಹಾಗೆ ಇದೇ ರೀತಿ ನೀವು ಕೂಡ ಒಂದು ವರ್ಷದ ಹಪ್ಪಳನ ನೆಕ್ಸ್ಟ್ ವರ್ಷ ಕೂಡ ಬಿಸಿಲಿಗೆ ಹಾಕ್ಕೊಂಡು ಮುಂದಿನ ಡಿಸೈಡ್ ಮಾಡ್ತಿರೋ ಅಥವಾ ಹಾಗೆ ಇರಲಿ ಬಿಡು ಅಂತೆ ಮಾಡ್ತೀರ ಅಂತೇಳಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಇವತ್ತಿನ ಲಾಗು ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಅಥವಾ ನಿಮಗೆ ಯಾವ ಹಪ್ಪಳ ರೆಸಿಪಿ ಬೇಕಂದ್ರೂ ಕೂಡ ಕಮೆಂಟ್ ಹಾಕಿ ಫ್ರೆಂಡ್ಸ್, ಅದನ್ನು ನಾನು ಶೇರ್ ಮಾಡ್ಕೋತೀನಿ.